ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಇವತ್ತು ನಾವು ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರುವಂಥ 6 ಮಾರ್ಕ್ಸಿಗೆ ಕೇಳುವಂತಹ ಪ್ರಾಡಕ್ಟ್ ಮೆಥಡ್ನ ಮೂಲಕ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವುದಂತ ನೋಡುವ. ನಾನೊಂದು ಎಕ್ಸಾಂಪಲನ್ನು ತಗೊಳ್ತೇನೆ. ಅದರಲ್ಲಿ X ಆ್ಯಂಡ್ Y ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಡ್ಯೂರಿಂಗ್ ದಿ ಇಯರ್ ಎಂಡೆಡ್ on 31st March 2020. X makes the drawings as under. Date of drawings, that is 1/8/2019 at rupees 5,000, 31st 12/2019 at rupees 10,000, 31st March 2020 at rupees 15,000. Partnership deed provided that partners are to be charged interest on drawing 12% per annum. Calculate the interest on drawings of X under product method. ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, X and Y are partners. ಇಲ್ಲಿ ನಾವು ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದರೆ, ಎಕ್ಸ್ನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ ನಾವೇನು ಮಾಡಬೇಕು, ಒಂದು ಫಾರ್ಮೇಟನ್ನು ಮಾಡಿಕೊಳ್ಳೋಣ. ಅದರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದ್ಬಿಟ್ಟು 4 ಕಾಲಮ್ ಮಾಡಿಕೊಡ್ಬೇಕು. ಫಸ್ಟ್ ಕಾಲಮ್ ಡೇಟ್, ಅಮೌಂಟು, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್, ಪ್ರಾಡಕ್ಟ್. ಡೇಟ್ ಕಾಲಮಲ್ಲಿ ಅವರು ಕೊಟ್ಟಂಥ ಡೇಟನ್ನು ನಾವು ಬರೆಯುವಂಥದ್ದು 1/8/2019, 31st December 2019, 31st March 2020. ಅಮೌಂಟ್ ಕಾಲಮಲ್ಲಿ ಕೂಡ ಅವರು ಕೊಟ್ಟಂಥ ಅಮೌಂಟನ್ನು ಬರಬೇಕು. 5,000, 10,000 ಆ್ಯಂಡ್ 15,000. ನಾವು ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡುವ. ಇಲ್ಲೇನು ಹೇಳಿದ್ದಾರೆ, 31st March 2020ಗೆ ಅವರ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕ್ಲೋಸ್ ಆಗಿದೆ, ಕರೆಕ್ಟಾ? 2020ಗೆ 31st March 2020. ಹಾಗಾದರೆ ಅವರಿಗೆ ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ 1/8/2019ಇಂದ 31st March 2020 ಎಷ್ಟು ಮಂತ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನೋಡಬೇಕು ನಾವು. ಅಂದರೆ 1 ಅಂತ ಕೊಟ್ಟಾಗ ಆ ಮಂತನ್ನು ನಾವು ಇನ್ಕ್ಲೂಡ್ ಮಾಡಬೇಕು. 30 ಮತ್ತು 31st ಅಂತ ಕೊಟ್ಟಾಗ ನಾವು ಆ ಮಂತನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಯಾಕೆಂತೇಳಿದರೆ 31st March 2020ಗೆ ಅದು ಕ್ಲೋಸ್ ಆಗುತ್ತೆ, ಕರೆಕ್ಟಾ? ಅದರಿಂದಾಗಿ 1st August 2019 ಅಂತ ಹೇಳಿದ್ದಾರೆ. ಅಲ್ಲಿಂದ 31st March 2020 ಎಷ್ಟು ಮಂತ್ ಆಗ್ತದೆ? 8 ಮಂತ್ ಆಗ್ತದೆ. ಹಾಗೆ 31st December 2019ಇಂದ 31st March 2020 ಎಷ್ಟು ಮಂತ್ ಆಗ್ತದೆ? ದಟ್ ಈಸ್ 3 ಮಂತ್ಸ್ ಆಗ್ತದೆ. ನೆಕ್ಸ್ಟ್ 31st March 2020ಇಂದ 31st March 2020 ಯಾವುದೇ ಮಂತ್ ಇರುವುದಿಲ್ಲ, 0 ಅಂತ ಆಗುತ್ತದೆ. ಈಗ ನಾವೇನು ಮಾಡಬೇಕು, ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಪ್ರಾಡಕ್ಟ್ ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು? ಇಲ್ಲಿ ಕೊಟ್ಟಿರುವಂಥ ಅಮೌಂಟ್ ಕಾಲಮಿಂದ ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಮಲ್ಟಿಪ್ಲೈ ಮಾಡುವಂಥದ್ದು. 5,000 ಇಂಟು 8 ಅಂತೇಳಿದರೆ 40,000, 10,000 ಇಂಟು 3 ಅಂತೇಳಿದರೆ 30,000, 15,000 ಇಂಟು 0 ಮಂತ್ ಇಲ್ಲ ಅಲ್ಲಿ, ಹಾಗೇನಾಗ್ತದೆ 0 ಆಗ್ತದೆ. ಈಗ ಟೋಟಲ್ ಪ್ರಾಡಕ್ಟ್ ಏನಾಗುವಂಥದ್ದು 70,000 ಅಂತ ಆಗುವಂಥದ್ದು. ಇನ್ನೇನು ಮಾಡಬೇಕು, ನಾವು ಫಾರ್ಮುಲಾ ಹಾಕಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಫಾರ್ಮುಲಾ ಏನು ಹೇಳ್ತದೆ? ಟೋಟಲ್ ಪ್ರಾಡಕ್ಟ್ ಇಂಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಪರ್ಸಂಟೇಜ್ ಕೊಟ್ಟಿದ್ದಾರೆ, ಅಂದರೆ ರೇಟ್ ಕೊಟ್ಟಿದ್ದಾರೆ, ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು ಹೇಳಿದ್ದಾರೆ? 70,000 ಇಂಟು 12% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಅಂದರೆ ಏನು? 12 ಡಿವೈಡೆಡ್ ಬೈ 100. ಪರ್ಸಂಟೇಜ್ ಅಂತ ಹೇಳಿದರೆ 100 ಅಲ್ವಾ? 12 ಡಿವೈಡೆಡ್ ಬೈ 100 ಇಂಟು 1/2, 12. ಈಗ ನಮಗೆ ಎಷ್ಟು ಆನ್ಸರ್ ಬರ್ತದೆ? 700 rupees ಬರುವಂಥದ್ದು. ಹೀಗೆ ನಾವೇನು ಮಾಡುವಂಥದ್ದು, ಪ್ರಾಡಕ್ಟ್ ಮೆಥಡನ್ನು ನಾವು ಮಾಡುವಂಥದ್ದು.